ಇತ್ತೀಚೆಗೆ ಗುಡಿಬಂಡೆಯಲ್ಲಿ ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದೆ. ಜೊತೆಗೆ ಅಧಿಕ ಭಾರ ಹಾಗೂ ವೇಗವಾಗಿ ಟಿಪ್ಪರ್ಗಳ ಚಾಲನೆಯಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತಿದೆ. ಗೌರಿಬಿದನೂರು ತುಮಕೂರು ಮಾರ್ಗದ ಕೆಎಸ್ಆರ್ಟಿಸಿ ಬಸ್ ಎಂದಿನಂತೆ ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಗೌರಿಬಿದನೂರು ಕಡೆಗೆ ಹೋಗುತ್ತಿತ್ತು. ಮಾರ್ಗ ಮಧ್ಯೆ ಚಿಮಕಲಹಳ್ಳಿ ಗ್ರಾಮದಲ್ಲಿ ಬಸ್ನಲ್ಲಿನ ಅಲ್ಲಿನ ಪ್ರಯಾಣಿಕರನ್ನ ಇಳಿಸುತ್ತಿರುವಾಗ ನಿಂತಿದ್ದ ಬಸ್ಗೆ ಟಿಪ್ಪರ್ ಏಕಾಏಕಿ ಬಸ್ನ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ. ಇಬ್ಬರು ಪ್ರಯಾಣಿಕರಿಗೆ ಗಂಭೀರವಾಗಿ ಗಾಯಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಗಾಯಾಳುಗಳನ್ನು ಗೌರಿಬಿದನೂರು ತಾಲೂಕಿನ ಕೃಷ್ಣರಾಜಪುರ ಗ್ರಾಮದ ನರೇಂದ್ರ ಮತ್ತು ಕೊಂಡರೆಡ್ಡಿ ಗ್ರಾಮದ ಶಿಲ್ಪಾ ಎಂದು ಗುರುತಿಸಲಾಗಿದೆ. ಬಸ್ ನಿಲ್ಲಿಸ್ಬಿಟ್ಟು ನಾವು ಹಿಡಿತಾ ಇದ್ರೆ ಬೇರೆ ಯಾರಿಗೆ ಏನಾಗಿಲ್ಲ. ಎಲ್ಲಿಂದ ಎಲ್ಲ ಹೋಗ್ತಾ ಇತ್ತು? ರಾಜಪುರ ಬಸ್ಸಲ್ಲಿ ಹೋಗ್ತಾ ಇತ್ತು. ಯಾರು ಟಿಪ್ಪರ್ ಅವ್ರು ಯಾರ್ದು ತಪ್ಪು? ನಿಂತಿರೋ ಬಸ್ ಎಲ್ಲಿ ಸರಿಯಾಗಿ ಆಕ್ಸಿಡೆಂಟ್ ಆಗಿತ್ತು? ಕೃಷ್ಣರಾಜಪುರನ ಚಿಮಕಲಹಳ್ಳಿ? ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದ್ದು ಓವರ್ ಸ್ಪೀಡ್ ಓವರ್ ಟನೇಜ್ ಹಾಕಿಕೊಂಡು ಯಮದೂತರಂತೆ ಜೋರಾಗಿ ವಾಹನಗಳನ್ನು ಓಡಿಸುತ್ತಾರೆ. ಈಗಾಗಲೇ ಇದೇ ರಸ್ತೆಯಲ್ಲಿ ಸುಮಾರು 6ರಿಂದ 7 ಮಂದಿ ಸಾವು ಟಿಪ್ಪರ್ಗಳಿಂದಲೇ ಆಗಿದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇನ್ನು ಗ್ರಾಮಸ್ಥರು ಈ ಘಟನೆಯಿಂದ ಆಕ್ರೋಶಗೊಂಡು ಈ ರಸ್ತೆಯಲ್ಲಿ ಬರುವ ಟಿಪ್ಪರ್ಗಳನ್ನು ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಅಪಘಾತ ಹೇಗೆ ನಡೀತು? ಏನಿಲ್ಲ, ಜನರನ್ನ ಇಳಿಸ್ಬಿಟ್ಟು ಹತ್ತಿಸ್ಕೊಂಡು ಡೋರ್ ಹಾಕ್ತಿರುವಾಗ ಬಂದು ನಿಂತ್ಕೊಂಡಿದ್ದು. ಸರ್, ಎಲ್ಲಿಂದ ನೀವು ಬರ್ತಾ ಇದ್ದಿದ್ದು? ನಾವು ಬಾಗೇಪಲ್ಲಿಂದ ಬರ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇರೋದು? ತುಮಕೂರು ಹೋಗ್ಬೇಕು, ಗೌರಿಬಿದನೂರು ವಾಯ. ಎಷ್ಟೊತ್ತಿಗೆ ಸರ್ ಇದು ನಡೆದಿದ್ದು ಘಟನೆ? ಇದು 10 ಕಾಲು, ಸುಮಾರು 10 ಕಾಲು. ಇಬ್ಬರಿಗೆ ಮಾತ್ರ ಏಟ್ ಆಗಿದೆ ಅಂತೆ. ಅವ್ರು ಗುಡಿಬಂಡೆ ಆಸ್ಪತ್ರೆ ಕಳಿಸಿದ್ವಿ. ಬರ್ತಾರಂತೆ ಸರ್, ಅವರು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ, ಅವ್ರು ಬರ್ತಾರಂತೆ. ಘಟನಾ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ.